ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಎಲ್ಲರಿಗೂ ದೇವೋತ್ಥಾನ ಏಕಾದಶಿಯ ಶುಭಾಶಯಗಳು. ಸ್ನೇಹಿತರೆ, ಏಕಾದಶಿಯ ನಿಷ್ಠೆಯ ಬಗ್ಗೆ ನಾಮದೇವರ ಒಂದು ಭಕ್ತಿ ಮತ್ತು ನಿಷ್ಠೆ ಯಾವ ಥರ ಇತ್ತಂತ ಈ ಕಥೆ ಮುಖಾಂತರ ಕೇಳೋಣ. ತಪ್ಪದೆ ಎಲ್ಲರೂ ನಾಳೆ ಕೇಳಿ ಆ ವಿಠ್ಠಲನ ಕೃಪೆಗೆ ಪಾತ್ರರಾಗ್ರಿ. ನಾಮದೇವ ಸ್ವತಃ ವೈಷ್ಣವರಾಗಿರ್ತಾರೆ. ವಿಠ್ಠಲನ ಪೂಜೆ ಭಕ್ತಿಯಿಂದ ಮಾಡ್ತಿರ್ತಾರೆ, ಪಾದಸೇವೆಯನ್ನು ಮಾಡ್ತಿರ್ತಾರೆ, ಆರತಿ ಮಾಡ್ತಿರ್ತಾರೆ. ಆಮೇಲೆ ಏಕಾದಶಿಯನ್ನು ತಪ್ಪದೆ ಮಾಡ್ತಿರ್ತಾರೆ. ಹಾಗೆ ಯಾರೇ ಅವರ ವೈಷ್ಣವರಿದ್ರೂ ಅವ್ರಿಗೆ ತಪ್ಪದೆ ಇವತ್ತು ಏಕಾದಶಿ ಐತಿ, ಯಾರೂ ಅನ್ನ ಊಟ ಮಾಡೋಂಗಿಲ್ಲ, ಎಲ್ಲರೂ ನಿಷ್ಠೆಯಿಂದ ಏಕಾದಶಿ ಮಾಡಿರಿ ಅಂತ ಎಲ್ರಿಗೂ ಹೇಳ್ತಿರ್ತಾರೆ. ಹಿಂಗೆ ಒಂದಿನ ಸಾಕ್ಷಾತ್ ವಿಠ್ಠಲನ ಅವ್ರಿಗೆ ಪರೀಕ್ಷೆ ಮಾಡೋಕ್ಕೋಸ್ಕರ ಒಬ್ಬ ಸಂತರ ರೂಪದೊಳಗೆ ಅವ್ರ ಮನೆಗೆ ಬಂದು, ನನಗೆ ಹಸಿವಾಗೈತಿ, ನನಗೆ ಊಟಕ್ಕೆ ಕೊಡ್ರಿ ಅಂತ ಬಾಗಿಲಿಗೆ ಬಂದು ನಿಂದಿರ್ತಾರೆ. ಇವರು ನಾಮದೇವ ಯಾರೇ ಅವ್ರ ಮನೆಗೆ ಸಾಧು ಸಂತರು ಯಾರೇ ಬಂದ್ರೂ ಮನೆಯೊಳಗೆ ಕರೆಸಿ ಆಧಾರದಿಂದ ಅವರ ಸೇವೆ ಮಾಡಿ ಅವ್ರ ಹೊಟ್ಟೆ ತುಂಬ ಊಟವನ್ನು ಹಾಕಿ ಕಳಿಸ್ತಿರ್ತಾರೆ. ಹಿಂಗಿದ್ದಾಗ ಸಾಕ್ಷಾತ್ ವಿಠ್ಠಲನ ಅವ್ರ ಮನೆಗೆ ಒಮ್ಮೆ ಸಂತರ ರೂಪದಾಗ ಬಂದಾಗ ಅವ್ರನ್ನ ಕರ್ಕೊಂಬಂದು ಒಳಗೆ ಕುಂದ್ರಿಸಿ ಅವರು ಪಾದವನ್ನು ತೊಳೆದು ಅವರಿಗೆ ಎಲ್ಲ ಥರದ ಸೇವೆಯನ್ನು ಮಾಡಿದಾಗ ಸಂತರು ಇಲ್ಲ, ಈ ಸೇವೆ ಎಲ್ಲ ನನಗೆ ಬೇಕಾಗಿಲ್ಲ, ನನಗೆ ಹಸಿವಾಗೈತಿ, ನನಗೆ ಒಂದು 2 ಚಪಾತಿ ಅನ್ನ ಏನಾರು ಇದ್ರೂ ಕೊಡ್ರಿ, ಫಸ್ಟ್ ಹೊಟ್ಟಿಸ್ತೈತೆ ನನಗೆ ಅಂತ ಹೇಳ್ತಾರೆ. ನಾಮದೇವ ಇಲ್ಲ, ಇವತ್ತು ಏಕಾದಶಿ ವ್ರತ ಐತಿ ಗುರುಗಳೇ, ಇವತ್ತು ನಾನು ಯಾವುದೇ ರೀತಿಯಾಗಿ ನಿಮ್ಮ ಅನ್ನ ಚಪಾತಿ ಆಗಲಿ ನಾನು ನಿಮ್ಮ ಸೇವೆ ಮಾಡೋಕ್ಕಾಗಲ್ಲ, ತೊಗೋರಿ ಬಾಳೆಹಣ್ಣು ಸೇಬು ಹಣ್ಣು ಎಲ್ಲ ಹಣ್ಣದವು, ಹಣ್ಣು ತಿನ್ನಿರಿ, ಈ ಹಣ್ಣು ತಿಂದು ಇವತ್ತು ಏಕಾದಶಿ ವ್ರತನ ಪೂರ್ಣ ಮಾಡೋನು, ಆಮೇಲೆ ನಾಳೆ ಊಟ ಮಾಡುವಂತ್ರಿ ಅಂತ ಹೇಳ್ತಾರೆ. ಸಂತರು ಹೇಳ್ತಾರೆ, ಇಲ್ಲ, ಇಷ್ಟು ವಯಸ್ಸಿನಾಗ ನನಗೆ ಏಕಾದಶಿ ವ್ರತ ಮಾಡೋಕ್ಕಾಗಂಗಿಲ್ಲ, ನೀನು ಹೆಂಡತಿ ಮಕ್ಕಳು ಎಲ್ಲರೂ ನೀವು ಮಾಡಿರಿ, ನನಗೆ ಮಾತ್ರ ಊಟಕ್ಕೆ ಹಾಕ್ರಿ, ಇವತ್ತು ಒಂದು 2 ಚಪಾತಿ ಒಂದು ಸ್ವಲ್ಪ ರೈಸ್ ಆದ್ರೆ ಸಾಕು, ನಾವು ಉಂಡು ಕುಂದಿರ್ತೀನಿ, ನನಗಾಗಂಗಿಲ್ಲ ಅಂತ ಸಂತರು ಹೇಳ್ತಾರೆ. ಇವರು ಇಲ್ಲ ಸಾಧ್ಯನೇ ಇಲ್ಲ, ಇವತ್ತು ಏಕಾದಶಿ ವ್ರತ ಇರೋದ್ರಿಂದ ನಾವು ಎಲ್ಲರೂ ಉಪವಾಸ ಮಾಡೀವಿ, ನೀವು ಅನ್ನ ಉಣ್ಣಂಗೆ ಇಲ್ಲ ಇವತ್ತ ಅಂತ ಹೇಳ್ತಾರೆ. ಸಂತರು ಬಿದ್ದು ಹೊಳ್ಳಾಡ್ತಾರೆ. ಇಷ್ಟು ಹಸಿವಾಗೈತಿ, ವಯಸ್ಸಾದ ವೃದ್ಧ ಪ್ರಾಣ ಹೊಂಟೈತಿ, ನನ್ನ ಹಸಿವಿನಕ್ಕಿಂತ ಇವ್ರಿಗೆ ಏಕಾದಶಿನ ಭಾಳ ಮುಖ್ಯ ಆಗೈತಿ, ನನಗೆ ಅನ್ನ ಕೊಡವಲ್ರು ಅಂತ ಬಿದ್ದು ಹೊಳ್ಳಾಡ್ತಾರೆ. ಆವಾಗ ನಾಮದೇವ್ರ ಮನೆ ಅಕ್ಕಪಕ್ಕದವರೆಲ್ಲರೂ ನಾಮದೇವರ ಮನೆಗೆ ಬರ್ತಾರೆ. ಬಂದು, ಏನು ನಾಮದೇವ, ಯಾರೋ ಸಾಧು ಸಂತರು ಪಾಪ ಇಷ್ಟು ನಿಮ್ಮ ಮನೆಯೊಳಗೆ ಗೋಳಾಡಕ್ಕೆ ಕುಂತ್ರು 2 ಚಪಾತಿ ರೊಟ್ಟಿ ಮಾಡಿಕೊಡುವಲ್ಲಿ ಯಾಕೆ ಎಷ್ಟು ಕಾಡ್ಸಕ್ಕುಂತಿ ಈ ಸರ ಅವ್ರಿಗೆ ಅಂತ. ಇಲ್ಲ, ಇವತ್ತು ಏಕಾದಶಿ ವ್ರತ ಐತಿ, ಏಕಾದಶಿ ವ್ರತ ಅವರು ಮಾಡಲಿ ಅಂತ ನಾನು ಹಣ್ಣು ಹಂಪಲ ಎಲ್ಲ ತಿಂದೀನಿ, ತಿನ್ನಂದ್ರೆ ತಿನ್ನೋಕೆ ಇರಲಿಲ್ಲ ಅಂತಾರೆ. ಅಂದ್ಬಿಟ್ಲೇನ ಪಾಪ ಅವ್ರ ಪ್ರಾಣನ ಹೋಗ್ತೈತಿ, ಇನ್ನೊಂದು ಸ್ವಲ್ಪ ಹೊತ್ತು ಒಂದು 2 ರೊಟ್ಟಿ ಅನ್ನ ಸ್ವಲ್ಪ ಕೊಟ್ಟು ಬಿಡು ಅವ್ರಿಗೆ ಅಂತ ಹೇಳ್ತಾರೆ. ಆವಾಗ ಸಾಧ್ಯನೇ ಇಲ್ಲ ಅಂದಾಗ, ಆಯಿತು ಬರ್ರಿ ಸಂತರೆ ಸಾಧು ನಮ್ಮ ಮನೆಗೆ ಹೋಗೋಣ, ನಮ್ಮ ಮನೆಗೆ ಊಟ ಮಾಡ್ರಿ ಅಂದರೆ, ಇಲ್ಲ ಇವತ್ತು ಏಕಾದಶಿ ವ್ರತ ಐತಿ, ನಾನು ಅವ್ರನ್ನ ಕಳ್ಸಂಗಿಲ್ಲ ಅಂತ ನಾಮದೇವ ಬಿಡೋದೇ ಇಲ್ಲ. ಆವಾಗ ಅವರು ನನ್ನ ಪ್ರಾಣ ಹೊಂಟೈತಿ ಅಂತಂದು ಅಳುದು ನೆಲಕ್ಕೆ ಬಿದ್ದು, ನಾನು ಶಕ್ತಿ ಹೊಂಟೈತಿ, ನನ್ನ ದೇಹದೊಳಗೆ ಇಲ್ಲೆಲ್ಲ ಶಕ್ತಿ ಹೋತು, ನಾನು ಪ್ರಾಣ ಹೋಗುತ್ತಂದ್ರೆ ಹೋಗಲಿ, ಇವತ್ತು ಏಕಾದಶಿ ಸಾಕ್ಷಾತ್ ವೈಕುಂಠ ತಲುಪ್ತೀರಿ ಅಂತ ಹೇಳ್ತಾರೆ. ಅಷ್ಟು ನಿಷ್ಠೆಯಿಂದ ಪಾಲನೆ ಮಾಡ್ತಾರೆ. ಬಂದವರು ಸಂತನ ರೂಪದಾಗ ಬಂದವ್ರು ಸಾಕ್ಷಾತ್ ವಿಠ್ಠಲ ಇರೋದ್ರಿಂದ ಪ್ರಾಣ ಹೋದವ್ರಂಗೆ ನಾಟಕ ಮಾಡಿಬಿಡ್ತಾರೆ, ಮೂರ್ಛೆ ತಪ್ಪಿ ಬೀಳ್ತಾರೆ. ಎಲ್ಲರೂ ಭಯ ಕುಂದಿರ್ತಾರೆ, ಪಾಪ ಮನೆಯವರೆಗೆ ಬಂದ ಸಾಧುನ ಪ್ರಾಣನ ಹೋತು ಅಂತ. ಅವಾಗ ಇವರು ನಾಮದೇವ ನಮ್ಮದು ಅವ್ರನ್ನ ಒಂದು ಕಟ್ಟಿಗೆಯನ್ನು ಹಾಸಿ, ಅಂದ್ರೆ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡೋಕ್ಕೋಸ್ಕರ ಅವ್ರಿಗೆ ಒಂದು ಕಟ್ಟಿಗೆ ಹಾಸಿ ಅವ್ರನ್ನ ಅಲ್ಲಿ ಮಲಗಿಸಿ ಹೇಳ್ತಾರೆ, ನೋಡಪ್ಪ ಪರಮಾತ್ಮ ವಿಠ್ಠಲ, ನಾನಂತೂ ನಿಷ್ಠೆಯಿಂದ ನಾನು ಏಕಾದಶಿ ವ್ರತ ಮಾಡೋಕ್ಕೋಸ್ಕರವಾಗಿ ನಾನು ಸಂತರಿಗೆ ನಾನು ಇವತ್ತು ಆಹಾರವನ್ನು ಕೊಟ್ಟಿಲ್ಲ, ನನ್ನ ತಪ್ಪಾದ್ರೆ ನನ್ನ ನರಕಕ್ಕೆ ಕರ್ಕೊ, ಅವ್ರನ್ನ ವೈಕುಂಠದೊಳಗೆ ನಿನಗೆ ಅವ್ರಿಗೆ ಜಾಗ ಕೊಡು ನಿನ್ನ ಸ್ಥಾನದೊಳಗೆ ಅಂತಂದು ಹೇಳಿ ಅವ್ರನ್ನ ನಾನು ಇವತ್ತು ಅವ್ರ ಜೊತೆಯೊಳಗನ ನಾನು ಅವ್ರ ಜೊತೆ ನಾನು ಪ್ರಾಣನ ಬಿಡ್ತೀನಿ ಅಂಥೇಳಿ ತನ್ನ ಹೆಂಡತಿಗೆ ಹೇಳ್ತಾರೆ, ದೇವಿ ಬಾ, ನಾವು ಎಲ್ಲರೂ ಅವ್ರ ಜೊತೆಗೆ ಸೇರಿಕೊಂಡು ನಮ್ಮ ಪ್ರಾಣವನ್ನು ಕೊಟ್ಬಿಡೋಣ ಅಂಥೇಳಿ ಅವ್ರಿಗೇನು ಕಟ್ಟಿಗೆ ಹೊಂದಿಸಿರ್ತಾರೆ ಅದೇ ಕಟ್ಟಿಗೆ ಜೊತೆಗೆ ತಾನು ಹೆಂಡತಿ ಮಕ್ಕಳು ಎಲ್ಲರೂ ಕೂಡಿ ಕುಂತ್ಕೊಂಡು ಉರಿ ಹಚ್ಕೊಂಡ್ಬಿಡ್ತಾರೆ. ಆವಾಗ ಸಾಕ್ಷಾತ್ ವಿಠ್ಠಲನ ಪ್ರತ್ಯಕ್ಷವಾಗಿ ಅವ್ರನ್ನೆಲ್ಲರನ್ನು ಗಟ್ಟಿಗೆ ಹಿಡ್ಕೊಂಡು, ಎಷ್ಟು ನಿಷ್ಠೆಯಿಂದ ಏಕಾದಶಿ ವ್ರತ ಮಾಡಿದಿ, ನಾನು ನಿನ್ನ ಭಕ್ತಿಗೆ ಪ್ರಸನ್ನನಾದೆ ಅಂತಂದು ಹೇಳಿ ಅಂತರ್ಧಾನ ಆಗ್ತಾರೆ. ಆವಾಗ ಎಲ್ಲರೂ ನೋಡಿದ್ರಲ್ಲಗನ ವಿಠ್ಠಲ ಅಂತರ್ಧಾನ ಆಗಿದ್ದು ನೋಡು ಏನಾಯ್ತು ಅಂತ ಗೊತ್ತಾಗೋದೇ ಇಲ್ಲ. ಆವಾಗ ನಾಮದೇವ್ರು ಹೇಳ್ತಾರೆ, ಬಂದವರು ಸಂತರು ಅಲ್ಲ, ಸಾಕ್ಷಾತ್ ವಿಠ್ಠಲನ ನಾನು ಪರೀಕ್ಷೆ ಮಾಡೋಕ್ಕಂತ ಬಂದ ಭಗವಂತ ಅಂತ ಹೇಳ್ತಾನೆ. ಆವಾಗ ಧನ್ಯಪ್ಪ, ನೀನು ಭಾಳ ಧನ್ಯ, ನಿನ್ನಂಥ ಭಕ್ತನ ನಾವು ಯಾವತ್ತೂ ನೋಡಿಲ್ಲ, ನಿನಗೆ ಸಾಕ್ಷಾತ್ ಪರಮಾತ್ಮನೇ ಒಲಿದ, ನಮ್ಮದು ತಪ್ಪಾತು ಅಂತಂದು ಹೇಳಿ ಕ್ಷಮೆ ಕೇಳ್ತಾರೆ. ಆವಾಗ ಎಲ್ಲರೂ ಸೇರಿ ವಿಠ್ಠಲನ ದೇವಸ್ಥಾನಕ್ಕೆ ಹೋಗಿ ಏಕಾದಶಿ ವ್ರತನ ಮುಗಿಸ್ತಾರೆ. ಕೇಳಿದ್ರಲ್ಲ ಕಥೆಯನ್ನು, ಎಲ್ಲರೂ ನೀವು ನಿಷ್ಠೆಯಿಂದ ಏಕಾದಶಿ ವ್ರತ ಮಾಡಿ ಪರಮಾತ್ಮನ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.